ಎಸ್ ಇನ್ನು ದಾಮ್ಲೆ ಅವರು ಝೂಮಲ್ಲಿ ಇರೋದ್ರಿಂದಾಗಿ ಅವ್ರ ಜೊತೆ ಒಂದು ಕೊನೆ ರಿಯಾಕ್ಷನ್ ತಗೋತೀನಿ ಸರ್. ಸರ್ ಇನ್ನು ದಾಮ್ಲೆ ಸರ್, ಈಗ ಒಂದು ಕಾಲ ಇತ್ತು ಸರ್, ತೀರಾ ಶಿಕ್ಷಣ ಇಲ್ದಲೇ ಇರೋ ಕುಟುಂಬ, ಹಾಗಾಗಿ ಅವರಿಗೆ ಶಿಕ್ಷಣದ ಕೊರತೆಯಿಂದಾಗಿ ದಾಂಪತ್ಯ ಸರಿ ಆಗಲಿಲ್ಲ, ವಿಚ್ಛೇದನ ಕೊಟ್ಟರು. ಸರ್ ಈಗ ಕೆಲವೊಂದು ಇಂಟೆಲೆಕ್ಚುವಲ್ ಕುಟುಂಬದಲ್ಲೂ ಕೂಡ ಡಿವೋರ್ಸ್ ಸಂಖ್ಯೆ ಇದೆ. ಹೈಲಿ ಎಜುಕೇಷನ್ ಇರತಕ್ಕಂತಹ ಅನೇಕ ಕುಟುಂಬಗಳಲ್ಲೂ ಕೂಡ ಡಿವೋರ್ಸ್ ಕಾಣ್ತಾ ಇದೆ. ಅಂದರೆ ಈ ಎಲ್ಲ ವರ್ಗಕ್ಕೂ ಸಂಸ್ಕಾರದ ಕೊರತೆ ಅಂತ ಹೇಳ್ತೀರಾ ಹೇಗೆ? ಖಂಡಿತ ಹಾಗೆ ಹೇಳ್ಬೋದು. ಯಾಕೆ ಅಂತಂದ್ರೆ ಎಜುಕೇಶನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನನಗನ್ನಿಸ್ತದೆ. ಇತ್ತೀಚೆಗೆ ನಾನೊಂದು ವರದಿಯನ್ನು ನೋಡ್ತಾ ಇದ್ದೆ. ಅದರಲ್ಲಿ ಏನು ಹೇಳ್ತಾ ಇತ್ತು ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಡೇಟಿಂಗ್ ಆ್ಯಪ್ಗಳು ಜಾಸ್ತಿ ಆಗ್ತಾ ಇವೆ ಮತ್ತು ಅದರಲ್ಲಿ ಯೂಸರ್ ಬೇಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು. ವರದಿಯ ಪ್ರಕಾರ ಏನು ಹೇಳ್ತದೆ ಅಂದ್ರೆ 4 ಮಿಲಿಯನ್ ವ್ಯಕ್ತಿಗಳು ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಅದರಲ್ಲೂ ಕೂಡ ಯಾರ್ಯಾರು ಇದ್ದಾರೆ ಇದರಲ್ಲಿ ಆ್ಯಪ್ ಯೂಸ್ ಮಾಡೋರು ಯಾರು ಅಂತ ಕೇಳಿದ್ರೆ ಎಜುಕೇಟೆಡ್ ಡಾಕ್ಟರ್ಸು, ಲಾಯರ್ಸು, ಎಂಜಿನಿಯರ್ಸು, ಆಂಟ್ರಪ್ರಿನರ್ಸು. ಸೊ ನಾವು ಈ ಥರದ ವಿಷಯಗಳನ್ನು ನೋಡಿದಾಗ ಎಲ್ಲೋ ಅನ್ಎಜುಕೇಟೆಡ್ ಈ ಥರದ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೆ, ಅಡ್ಜಸ್ಟ್ಮೆಂಟ್ ಸರಿ ಇರೋದಿಲ್ಲ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸಿಗೆ ಹೋಗ್ತಾರೆ ಅಂತ ಹೇಳೋದಕ್ಕಿಂತಲೂ ಬಹುಶಃ ಎಜುಕೇಷನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾಕೆ ಅಂತಂದರೆ ಇದು ಒಂಥರ ಭಾವನಾತ್ಮಕವಾದಂಥ ವಿಷಯ. ಭಾವನೆಗಳಿಗೆ ಯಾವಾಗ ನಾವು ಅದಕ್ಕೆ ಒಂದು ಲಂಗು ಲಗಾಮ್ ಇರುವುದಿಲ್ವೋ ಆವಾಗ ಇಂಥದ್ದನ್ನೆಲ್ಲ ಮಾಡುವ ಮತ್ತು ಮಾಡಿದ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಈಗ ನಗರಗಳಲ್ಲಿ ಏನಾಗಿದೆ ಅಂದರೆ ಅನಾನಿಮಿಟಿ ಜಾಸ್ತಿ, ಯಾರಿಗೂ ಪರಿಚಯ ಇಲ್ಲ, ಅಕ್ಕಪಕ್ಕದ ಮನೆಯವರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಯಾರು ಇರ್ತಾರೆ, ಯಾರು ಇಲ್ಲ ಅನ್ನುವಂಥ ಅರಿವು ಇರೋದಿಲ್ಲ. ಈಗ ಹಿಂದಿನ ಕಾಲದಲ್ಲೆಲ್ಲ ಇಡೀ ಊರಿಗೆ ಗೊತ್ತಿರ್ತಿತ್ತು ಯಾವ ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ ಅಂತೆಲ್ಲ. ಸೊ ಈ ಅನಾನಿಮಿಟಿ ಇರೋ ಕಾರಣ ಎಜುಕೇಷನ್ ಇದ್ರೂ ಕೂಡ ಈ ಭಾವನೆಗಳಿಗೆ ಲಂಗುಲಗಾಮಿ ಇಲ್ಲದ ಕಾರಣ ಇಂಥ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳಿಗೆ ಹೋಗ್ತಾರೆ. ಮತ್ತು ಎಷ್ಟೋ ಜನಕ್ಕೆ ಆ ಥರ ಹೋಗೋದೇನು ತಪ್ಪಲ್ಲ ಅನ್ನುವಂಥ ಸಮಜಾಯಿಷಿ ಕೊಡುವಂಥ ಬುದ್ಧಿ ಕೂಡ ಇರ್ತದೆ. ಅಲ್ಲಿ ಎಲ್ಲೋ ಬಹುಶಃ ಎಡವುತ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ. ಎಸ್ ಇನ್ನು